ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಚಲನಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಹಂಸ ಅವರು. ಈಗ ಬದುಕು, ಗಾಜಿನ ಗೊಂಬೆ, ಪ್ರೇರಣಾ ಹೀಗೆ ಹಲವಾರು ಧಾರಾವಾಹಿಗಳನ್ನ ಮಾಡಿ ನಿಮ್ಮ ಮನಸ್ಸನ್ನ ಗೆದ್ದಿರುವ ಹಂಸ ಮತ್ತೆ ಪ್ರತಾಪ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ ಬನ್ನಿ. ನಮಸ್ತೆ. ನಮಸ್ತೆ. ಮೊದಲೇದಾಗಿ ಯಾರು ಅಡ್ಗೆ ಮಾಡ್ತಾ ಇರೋದು? ನಾನೇ ಮಾಡ್ತೀನಿ. ನೀವೇ ಮಾಡ್ತಾ ಇದ್ದೀರಾ? ಲೇಡೀಸ್ ಫಸ್ಟ್ ಅಲ್ಲ, ಸೊ ಓಕೆ. ನೀವು ಫಸ್ಟ್ ಪ್ರಿಪೇರ್ ಆಗಿ ಬಂದಿದ್ರಾ ನೀ ಅಡ್ಗೆ ಮಾಡು ಅಂತ ಹೇಳಿದ್ರಾ? ಇಲ್ಲ, ಆ ತರ ಏನಿಲ್ಲ. ಸೊ ಐ ಗಿವ್ ಪ್ರಿಫರೆನ್ಸ್ ಟು ಲೇಡೀಸ್ ಫಸ್ಟ್. ಸೊ ಲೆಟ್ಸ್ ಸಿ ಲೈಕ್ ದಿ ಬೆಸ್ಟ್ ಇಸ್ ಟು ಜನ ಎಲ್ಲ ನೋಡ್ತಿದಾರಲ್ಲ, ಅದಕ್ಕೆ ತುಂಬಾ ಒಳ್ಳೆಯವರಾಗಿ ಟ್ರೈ ಮಾಡ್ತಿದ್ದಾರೆ. ಆ ತರ ಏನಿಲ್ಲ. ಲೆಟ್ ಅಸ್ ಸ್ಟೋರ್ ದಿ ಬೆಸ್ಟ್ ಫಾರ್ ದಿ ಲಾಸ್ಟ್. ಓಕೆ, ಸರಿ, ಫೈನ್. ನೀವೇ ಅಡ್ಗೆ ಮಾಡಿ. ನೀವು ಬನ್ನಿ ಸರ್, ನೀವು ಕೂತ್ಕೊಳ್ಳಿ. ಓಕೆ, ಹಾಗಿದ್ರೆ ಪ್ರತಾಪ್ ಅವರೇ ಹೇಳದ ಅಡ್ಗೆ ಮಾಡಕ್ಕೆ? ಶ್ಯೂರ್. ಹಂಸ ಅವರೇ ಏನ್ ಮಾಡಿ ತೋರಿಸ್ತಾ ಇದ್ದೀರಾ? ಇದು ಟ್ರಫಲ್ ಪುಡಿಂಗ್ ಅಂತ. ಟ್ರಫಲ್ ಪುಡಿಂಗ್? ಯಾ, ಪುಡಿಂಗ್ ಅಂದ್ರೆ ತುಂಬಾ ಟೆಂಪ್ಟಿಂಗ್, ತುಂಬಾ ತುಂಬಾ ಕ್ಯಾಲೋರಿ ಅನ್ನೋದಕ್ಕಿಂತ ತುಂಬಾ ಟೇಸ್ಟಿ ಆಗಿರುತ್ತೆ. ಹೌದು, ಕ್ಯಾಲರೀಸ್ ಅಂತೂ ಡೆಫಿನೆಟ್ ಆಗಿದೆ. ಅದು ತುಂಬಾ ಸ್ವೀಟ್ ಅಂತ ಏನ್ ಅನ್ಸಲ್ಲ. ಇಟ್ ವಿಲ್ ಬಿ ನೈಸ್. ಈಗ ಟ್ರಫಲ್ ಪುಡಿಂಗ್ಗೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಸ್ಪಂಜ್ ಕೇಕ್, ಹಾಲು, ಕಸ್ಟರ್ಡ್ ಪೌಡರ್, ಬನಾನಾ, ಪೈನಾಪಲ್, ಶುಗರ್, ಟಿನ್ ಪೈನಾಪಲ್ ಅಂತ ಸಿಗುತ್ತೆ, ಅದ್ರದ್ದು ಸಿರಪ್. ಇದು ರಾಸ್ಬೆರಿ ಜೆಲಿ, ಫ್ರೆಶ್ ಕ್ರೀಮ್. ಈಗ ಕಸ್ಟರ್ಡ್ ಪೌಡರ್ ಮತ್ತೆ ಮಿಲ್ಕ್ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದ್ ಸ್ಪೂನ್ ಕೊಡಿ. ಸ್ವಲ್ಪ ಹಾಲು ಹಾಕಿ. ಇದು ಲಂಪ್ಸ್ ಬರಬಾರ್ದಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಆ ಗಂಟು ಬರಬಾರ್ದು ಅಂತ ಕಸ್ಟರ್ಡ್ ಪೌಡರ್ನ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಈಗ ಹಾಲು ಮಿಕ್ಸ್ ಮಾಡ್ಕೊತೀನಿ. ಈಗ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಅಂದ್ರೆ ಕುದಿಸೋದು ಬೇಡ ಆಕ್ಚುಲಿ. ಕುದಿಸುವಾಗ್ಲೂ ಅಷ್ಟೇ ಗಂಟ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅದ್ ಹಿಂಗ್ ಮಿಕ್ಸ್ ಮಾಡ್ತಾ ಇರ್ಬೇಕಿಲ್ಲ ಅಂದ್ರೆ ಗಂಟ್ ಆಗೋಗುತ್ತೆ. ಆಯ್ತು, ಇದು ಆಗಿದ್ಯಾ? ಜಸ್ಟ್ ಬಿಸಿ ಆಗಿ ಗಟ್ಟಿ ಆಗತ್ತಲ್ಲ, ಅಷ್ಟಾದ್ರೆ ಸಾಕು. ಬಟ್ ಅದು ಕಸ್ಟರ್ಡ್ ಆಗಿದ ತಕ್ಷಣ ಯೂಸ್ ಮಾಡಬಾರ್ದು. ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಫ್ರಿಜ್ ಅಲ್ಲಿ ಇಡೋ ನೆಸೆಸಿಟಿ ಇಲ್ಲ, ತಣ್ಣಗಾದ್ರೆ ಸಾಕು. ತಣ್ಣಗಾದ್ರೆ ಸಾಕಲ್ವಾ? ಈಗ ಕಸ್ಟರ್ಡ್ ಮಿಲ್ಕ್ ರೆಡಿ ಇದೆ. ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಶುಗರ್ ಆಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಯ್ತಾ? ಓಕೆ. ಇದು ಒಂದು 300 ml ಇರ್ಬೋದು ಫ್ರೆಶ್ ಕ್ರೀಮ್. ಇದು 300 ml ಇದ್ರೆ ಇದು ಒಂದು 150 ಅಷ್ಟು ಹಾಕೊಳ್ಳೋಣ ಶುಗರ್. ಅಂದ್ರೆ 2:1 ಕ್ವಾಂಟಿಟಿ ಅಲ್ಲಿ ಹಾಕೋಬೇಕಲ್ಲ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಯಾಕೆ ಮಾಡ್ಕೋತೀವಿ ಅಂದ್ರೆ ಇದು ಶುಗರ್ ಮಿಕ್ಸ್ ಆಗ್ಲಿ ಅಂತ ಅಷ್ಟೇ. ಓಕೆ, ದಟ್ಸ್ ದ ರೀಸನ್. ಓಕೆ ಓಕೆ ಹೇಮಾ, ಇದು ಮಿಕ್ಸ್ ಆಗಿದೆ. ಓಕೆ ಓಕೆ, ಮತ್ತೆ ಅದಕ್ಕೆ ಹಾಕೊಳ್ತೀರಾ? ಹಾ, ಇವಾಗ ಎಲ್ಲ ಸೆಟ್ ಮಾಡ್ಕೊಳ್ಳೋಣ. ಆಯ್ತಾ? ಫಸ್ಟ್ ಜೆಲ್ಲಿ ಹಾಕೋಬೇಕು. ಇದು ಸ್ವಲ್ಪ ಇನ್ನೂ ಸೆಟ್ ಆಗ್ಬೇಕು. ಬಟ್ ಇವಾಗ ಇಮಿಡಿಯೇಟ್ ಆಗಿ ಹಾ, ಇವಾಗ ಇಮಿಡಿಯೇಟ್ ಆಗಿ ಮಾಡೋದು. ಬಟ್ ಅದಾಗಿದೆ, ಇನ್ನೊಂದು ಸ್ವಲ್ಪ ಆಗ್ಬೇಕಷ್ಟೇ. ಓಕೆ, ಇವಾಗ ಅದ್ರ ಮೇಲೆ ಇವಾಗ ಫಸ್ಟ್ ಲೇಯರ್ ಬಂದು ಜೆಲ್ಲಿ. ಓಕೆ, ಆಮೇಲೆ ಕಸ್ಟರ್ಡ್ ಮಿಲ್ಕ್. ಓಕೆ, ಸೆಕೆಂಡ್ ಲೇಯರ್. ನೆಕ್ಸ್ಟ್ ಸ್ಪಂಜ್ ಕೇಕ್. ಸ್ಪಂಜ್ ಕೇಕ್ ನ ನಾವು ಟಿನ್ ಪೈನಾಪಲ್ ತಗೊಂಡಿದೀವಲ್ವಾ, ಅದ್ರಲ್ಲಿ ಸಿರಪ್ ಇರುತ್ತಲ್ವಾ, ಅದನ್ನ ಡಿಪ್ ಮಾಡ್ಬಿಟ್ಟು ಇದ್ರ ಮೇಲೆ ಇಡೋದು. ಓಕೆ, ಸ್ಪಾಂಜ್ ಕೇಕೆ ತುಂಬಾ ಫ್ರೂಟ್ಫುಲ್ ಆಗಿರುತ್ತೆ, ಅದಕ್ಕೆ ಸಿರಪ್ ಹಾಕಿದ್ರೆ ಇನ್ನ ಟೇಸ್ಟಿ ಆಗುತ್ತೆ. ಇದು ಒಂದ್ ಲೇಯರ್ ಹಾಕೊಂಡು ಈಗ ಫ್ರೆಶ್ ಕ್ರೀಮ್. ಅದು ಬ್ಲೆಂಡ್ ಮಾಡಿದಿರಾ ಮಿಲ್ಕ್ ಕ್ರೀಮ್ ಜೊತೆ ಶುಗರ್, ಟೇಸ್ಟಿ ಆಗಿರುತ್ತೆ. ಮತ್ತೆ ಇದೇ ಮೋಸ್ಟ್ ಸ್ವೀಟೆಸ್ಟ್ ಪಾರ್ಟ್ ಆಫ್ ದಿಸ್ ಅಲ್ಲ? ಹೌದು. ಮತ್ತೆ ಡಿಪ್ ಮಾಡ್ಬೇಕಾ? ಮತ್ತೆ ಫ್ರೆಶ್ ಕ್ರೀಮ್ ಹಾಕಿ. ಲಾಸ್ಟ್ ಅಲ್ಲಿ ಫ್ರೂಟ್ಸ್.
ಎನಿ ಫ್ರೂಟ್ ಆರ್ ಓನ್ಲಿ ಲಿಮಿಟೆಡ್? ಪ್ರಿಫರಬಲಿ ಬನಾನಾ ಅಂಡ್ ಪೈನಾಪಲ್. ಓಕೆ, ಸೇಮ್ ಫ್ಲೇವರ್ ಇರುತ್ತೆ ಅಂತನಾ? ಇದು ನೀವು ಪೈನಾಪಲ್ ಅಲ್ಲ? ಪೈನಾಪಲ್ ಸೋಕ್ ಮಾಡಿದಿರಲ್ಲ, ಯಾಕೆ? ಇಲ್ಲ, ಇದು ಟಿನ್ ಪೈನಾಪಲ್ ಅಲ್ಲಿ ವಿತ್ ಸಿರಪೇ ಬರುತ್ತೆ. ಇಟ್ಸ್ ನಾಟ್ ಫ್ರೆಶ್ ಪೈನಾಪಲ್, ಟಿನ್ ಪೈನಾಪಲ್ ಅಂತ ಬರುತ್ತೆ. ಸೊ ಪುಡಿಂಗ್ ರೆಡಿ ಆಯ್ತು. ಇದನ್ನ ಟೇಸ್ಟ್ ಮಾಡೋದಕ್ಕೆ ಪ್ರತಾಪ್ ಅವ್ರನ್ನ ಕರೆದ್ಬೇಡ. ಶ್ಯೂರ್. ಓಕೆ, ಬನ್ನಿ ಪ್ರತಾಪ್ ಅವ್ರು. ಟ್ರೈಫಲ್ ಪುಡಿಂಗ್ ರೆಡಿ. ಟ್ರೈ ಅಂದ್ರೆ ಈಗ 3 ಲೇಯರ್ ಇದೆಯಲ್ಲ ಇದರಲ್ಲಿ. ಎಸ್, ಜೆಲ್ಲಿ ಅಂಡ್ ಸ್ಪಂಜ್ ಕೇಕ್ ಅಂಡ್ ಫ್ರೂಟ್. ಯಾ, ಸೊ ಟ್ರೈಫಲ್ ಪುಡಿಂಗ್ ಇಸ್ ರೆಡಿ. ಯಾ ಫ್ರೆಂಡ್ಸ್, ಟ್ರೈಫಲ್ ಪುಡಿಂಗ್ ರೆಡಿ ಆಗಿದೆ. ಟ್ರೈಫಲ್ ಪುಡ್ಡಿಂಗ್ ಬೇಕಾಗುವ ಸಾಮಗ್ರಿಗಳು: ಸ್ಪಂಜ್ ಕೇಕ್, ಹಾಲು, ಕಸ್ಟರ್ಡ್ ಪೌಡರ್, ಬಾಳೆಹಣ್ಣು, ಪೈನಾಪಲ್, ಸಕ್ಕರೆ, ಟಿನ್ ಪೈನಾಪಲ್ ಸಿರಪ್, ರಾಸ್ಪೆರಿ ಜೆಲ್ಲಿ ಮತ್ತು ಫ್ರೆಶ್ ಕ್ರೀಮ್. ಮಾಡುವ ವಿಧಾನ: ಬಾಣಲೆಗೆ ಹಾಲಿನಲ್ಲಿ ಕಲಸಿಕೊಂಡ ಕಸ್ಟರ್ಡ್ ಅನ್ನು ಹಾಕಿ ಬೇಯಿಸಿಕೊಳ್ಳಿ. ನಂತರ ಫ್ರೆಶ್ ಕ್ರೀಮ್ಗೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಬಟ್ಟಲಿಗೆ ರಾಸ್ಪೆರಿ ಜೆಲ್ಲಿ, ಬೇಯಿಸಿಕೊಂಡ ಕಸ್ಟರ್ಡ್, ಟಿನ್ ಪೈನಾಪಲ್ ಸಿರಪ್ನಲ್ಲಿ ಅದ್ದಿದ ಸ್ಪಂಜ್ ಕೇಕ್, ಬ್ಲೆಂಡ್ ಮಾಡಿದ ಫ್ರೆಶ್ ಕ್ರೀಮ್, ಬಾಳೆಹಣ್ಣು, ಪೈನಾಪಲ್ ಹಾಕಿದ್ರೆ ಟ್ರೈಫಲ್ ಪುಡ್ಡಿಂಗ್ ಸವಿಯಲು ಸಿದ್ಧ.